ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇದು 2 ಡೇಸ್ ಕಂಟಿನ್ಯೂ ಲಾಗ್ ಆಗಿರುತ್ತೆ. ಹಾಗೆ ನಮ್ಮೂರಲ್ಲಿ ಇಟ್ಟಿರುವಂಥ ದೇವಸ್ಥಾನ ಹತ್ರ ಗಣಪತಿನ ಇಟ್ಟಿರ್ತಾರೆ. ಅಂದರೆ ಪ್ರತಿ ವರ್ಷ ಕೂಡ ದೇವಸ್ಥಾನ ಹತ್ರನೇ ನಮ್ಮೂರಲ್ಲಿ ಗಣಪತಿನ ಇಡೋದು. ಹಾಗಾಗಿ ಇವತ್ತು ಅಂದರೆ ನಾಳೆ ವಿಸರ್ಜನೆ ಇದೆ. ಹಾಗಾಗಿ ಇವತ್ತು ನೈಟು ಎಲ್ಲರೂ ಕೂಡ ಯಾರ್ಯಾರು ಪೂಜೆ ಮಾಡಿಸಿರ್ತಿಲ್ವೋ ಅವರೆಲ್ಲ ಬಂದು ಪೂಜೆನ ಮಾಡಿಸ್ತಾಯಿದ್ರು. ಹಾಗೆ ಇವತ್ತು ಅನ್ನ ಸಂತರ್ಪಣೆಯೂ ಕೂಡ ಇದೆ. ಅಂದರೆ ಊರಿನ ಕಡೆಯಿಂದ, ಅಂದರೆ ಊರಿನವ್ರು ಯಾರೂ ಕೂಡ ಅಮೌಂಟ್ ಹಾಕಿರೋದಿಲ್ಲ. ನಮ್ಮೂರಿನ ಅಣ್ಣಂದಿರೇ ಈ ಥರ ಅವರು ಒಂಥರ ಚೀಟಿ ಥರ ಮಾಡಿಕೊಂಡು ಅದರಲ್ಲಿ ಅಮೌಂಟ್ ಬಂದಿರೋದ್ರಲ್ಲಿ ಅವರೇ ಈ ಥರ ಪ್ರತಿ ವರ್ಷ ಕೂಡ ಅವರೇ ಈ ಥರ ಅನ್ನ ಸಂತರ್ಪಣೆ ಪ್ರತಿಯೊಂದು ಖರ್ಚು ಕೂಡ ಅವ್ರದ್ದೇ ಆಗಿರುತ್ತೆ. ಊರವರು ಆಲ್ಮೋಸ್ಟ್ ಯಾರೂ ಕೂಡ ಹಾಕಿರಲ್ಲ ಅಂದ್ಕೊತೀನಿ. ಅಂದರೆ ಯಾರು ಕೂಡ ಮನೆಗೆ ಬಂದು ಈ ಥರ ನಾವು ಗಣಪತಿನ ಕೂರಿಸ್ತೀವಿ ಅಮೌಂಟ್ ಕೊಡಿ ಅಂತ ಯಾವತ್ತೂ ಕೇಳಿಲ್ಲ. ಅವರೇ ಈ ಥರ ಚೀಟಿ ಎಲ್ಲ ಮಾಡಿಕೊಂಡು ಅವರೇ ಪ್ರತಿ ವರ್ಷ ಈ ಥರ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಈ ಥರ ಮಾಡ್ತಾರೆ. ಅಂದರೆ ಬೇರೆ ಊರಲ್ಲಿ ಕೆಲವೊಂದು ಕಡೆ ಕೂರಿಸಲ್ಲ ಗಣಪತಿನ. ಆದರೆ ನಮ್ಮೂರಲ್ಲಿ ನಾನು ಮದುವೆ ಬಂದಾಗಲಿಂದ ಈ ಥರ ಗಣಪತಿನ ಪ್ರತಿ ವರ್ಷ ಅಂದರೆ ಈ ವರ್ಷಕ್ಕಿಂತ ನೆಕ್ಸ್ಟ್ ವರ್ಷ ಇನ್ನೂ ಚೆನ್ನಾಗಿ ಈ ಥರ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಹಾಗೆ ಇವತ್ತು ಕೂಡ ಚೆನ್ನಾಗಿ ಮಾಡ್ತಾಯಿದ್ರು. ಹಾಗೆ ಇವತ್ತು ಊಟಕ್ಕೆ ಅಂತ ಮನೆಗೆ ಬಂದು ಅವರೇ ಕರೆದೋಗ್ತಾರೆ, ಇಲ್ಲ ಮೈಕಲ್ಲಿ ಹೇಳ್ತಾರೆ ಯಾರು ಕೂಡ ಅಡುಗೆ ಮಾಡಬೇಡಿ ಊಟಕ್ಕೆ ಬನ್ನಿ ಅಂತ. ಹಾಗಾಗಿ ಇವಾಗ ಊರಲ್ಲಿರೋಂಥ ಎಲ್ಲರೂ ಕೂಡ ಇವಾಗ ಬಂದು ಇಲ್ಲಿ ಊಟನ ಮಾಡ್ತಾಯಿದ್ದಾರೆ. ಅಂದರೆ ನಾಳೆ ವಿಸರ್ಜನೆ ಅಂದರೆ ಇವತ್ತು ನೈಟೇ ಊಟನ ಹಾಕಿ ಬೆಳಗ್ಗೆ ವಿಸರ್ಜನೆ ಮಾಡ್ತಾರೆ. ನೋಡಿ ಇವಾಗ ಊಟ ಎಲ್ಲ ಮುಗಿಸ್ಕೊತಾ ಇದ್ರು. ಅಂದರೆ ಬೇರೆಯವರು ಕೂಡ ಬಂದು ಊಟ ಎಲ್ಲ ಮಾಡ್ತಾಯಿದ್ರು. ಹಾಗೆ ನಾವು ಕೂಡ ಊಟ ಎಲ್ಲ ಮುಗಿಸ್ಕೊಂಡ್ಬಂದು ಮತ್ತೆ ಇಲ್ಲಿ ಗಣಪತಿ ಹತ್ರ ಬಂದು ಹಾಗೆ ನಮ್ಮೂರ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ತುಂಬ ಚೆನ್ನಾಗಿ ಡ್ಯಾನ್ಸ್ನ ಮಾಡ್ತಾಯಿದ್ರು. ಹಾಗೆ ಚಿಕ್ಕ ಮಕ್ಕಳು ಕೂಡ ದೊಡ್ಡವರು ಕೂಡ ತುಂಬ ಚೆನ್ನಾಗಿ, ಅಂದರೆ ಇಲ್ಲಿ ಯೂಟ್ಯೂಬಲ್ಲಿ ಕೆಲವೊಂದು ರೂಲ್ಸ್ಗಳು ಇದೆ, ಅದನ್ನು ಬ್ರೇಕ್ ಮಾಡೋ ಹಾಗಿಲ್ಲ. ಹಾಗಾಗಿ ನಾನು ಇಲ್ಲಿ ಅದು ಮ್ಯೂಸಿಕ್ ಎಲ್ಲ ತೆಗ್ದು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಆಲ್ರೆಡಿ ನನ್ನ ವೀಡಿಯೋ ಡೈಲಿ ನೋಡೋರಿಗೆ ಗೊತ್ತಿರುತ್ತೆ ನಾನು ಮ್ಯೂಸಿಕ್ ಎಲ್ಲ ಹಾಕಲ್ಲ ಅಂತ. ಅಂದರೆ ಒಂದು ಚಿಕ್ಕ ಪ್ರಾಬ್ಲಮಿಂದ ಮತ್ತು ಯೂಟ್ಯೂಬ್ನ ಪ್ರಾಬ್ಲಮ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಹಾಗಾಗಿ ಇದು ಮ್ಯೂಸಿಕ್ ಎಲ್ಲ ತೆಗೆದು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ದೊಡ್ಡವರಾಗಿರ್ಬೋದು. ಹಾಗೆ ಇದು ತುಂಬ ಚೆನ್ನಾಗಿ ಈ ಥರ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರಲ್ಲ, ಹಾಗೆ ಅದನ್ನು ವೀಡಿಯೋ ಕೂಡ ಮಾಡಿಕೊಂಡೆ. ಅಂದರೆ ಈ ಥರ ಡ್ಯಾನ್ಸ್ ಯಾವ್ದಾರ ಒಂದು ಹಬ್ಬಗಳು ಬಂತು ಅಂದರೆ ಗೌರಿ ಗಣೇಶ ಆಗಿರ್ಬೋದು, ಹಾಗೆ ಈ ದೀಪಾವಳಿ ಟೈಮಲ್ಲಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ. ಆವಾಗ ಹೆಣ್ಮಕ್ಳೆಲ್ಲ ಈ ಥರ ಕುಣಿಯೋದು ಒಂಥರ ಖುಷಿ, ಅದು ಹೇಳ್ಕೊಳ್ಳೋಕ್ಕೆ ಆಗಲ್ಲ. ಅದನ್ನು ಆ ಥರ ಖುಷಿಗಳಿರುತ್ತೆ. ಇದಕ್ಕೆ ಮ್ಯೂಸಿಕ್ ಕೊಟ್ಟಿದ್ದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋಕ್ಕಾದರೂ. ಆದರೆ ಇಲ್ಲಿ ಮ್ಯೂಸಿಕ್ ತೆಗ್ದಿರೋದಕ್ಕೆ ಅಷ್ಟು, ಅಂದರೆ ವಾಯ್ಸ್ ಓವರ್ಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಟ್ ಆಗಲ್ಲ. ಹಾಗೆ ನೋಡಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಈ ಥರ ಡ್ಯಾನ್ಸ್ನ ಮಾಡ್ತಾಯಿದ್ರು. ಅಂದರೆ ಬೆಳಗ್ಗೆ ಕೂಡ ವಿಸರ್ಜನೆ ಇದೆ. ಇವತ್ತು ನೈಟು ಅಂದರೆ ಗಣೇಶ ಕೂರಿಸಿದ ದಿನದಿಂದ ಅದು ನೈಟ್ ಎಲ್ಲ ಹೆಣ್ಮಕ್ಳು ಕೂಡ ಅಂದರೆ ಮನೆಯಲ್ಲೇ ಊಟ ಮಾಡಿಕೊಂಡು ನೈಟು ಒಂದು 10 ಗಂಟೆಯಿಂದ ಹೋದರೆ ಒಂದು 12 ಗಂಟೆ ತನಕ ಈ ಥರ ಹಬ್ಬನೇ ಆಗಿರ್ಬೋದು, ಅವಾಗೆಲ್ಲ ತುಂಬ ಚೆನ್ನಾಗಿ ಈ ಥರ ಡ್ಯಾನ್ಸ್ ಮಾಡ್ತಾರೆ. ಹಾಗೆ ಗಣಪತಿ ಹೋಗೋ ತನಕ ಡೈಲಿ ಕೂಡ ಇಲ್ಲಿ ಡ್ಯಾನ್ಸು ಪೂಜೆ ನಡೀತಾನೆ ಇರುತ್ತೆ. ನಾನು ಪ್ರತಿದಿನ ಬರಲಿಲ್ಲ, ಇವತ್ತು ಮಾತ್ರ ಬಂದೆ. ಇವತ್ತು ಬಂದು ಡ್ಯಾನ್ಸ್ ಎಲ್ಲ ಆಡ್ತಿದ್ರಲ್ಲ, ಹಾಗಾಗಿ ಇಲ್ಲಿ ಸ್ವಲ್ಪ ಕೂತ್ಕೊಂಡೆ ನೋಡೋಕ್ಕೆ ಅಂತ. ಅಂದರೆ ಏನಂದರೆ ನನ್ನ ಮಗ ಇದ್ದಾನಲ್ಲ ಲಸು, ಅವನಂತೂ ಕೂತ್ಕೊಳ್ಳೋಕ್ಕೆ ಬಿಡಲ್ಲ, ಹೋಗೋಣ ಅಂತಿರ್ತಾನೆ. ಹಾಗಾಗಿ ನಾನಂತೂ ಬರೋದೇ ಇಲ್ಲ. ಬೇಜಾರಾಗ್ಬಿಡುತ್ತೆ ಅರ್ಧಂಬರ್ಧ ನೋಡಿ, ಇನ್ನೂ ನೋಡೋಕ್ಕೆ ಸ್ವಲ್ಪ ಖುಷಿ ಅನ್ನಿಸ್ತಾ ಇರುತ್ತೆ. ಆದರೆ ಇವನು ನೋಡೋಕ್ಕೆ ಬಿಡಲ್ವಲ್ಲ, ಹಾಗಾಗಿ ಹೋಗೋದೇ ಬೇಡ ಅಂತ ಸುಮ್ಮನಾಗಿದ್ದೆ. ಆದರೆ ಇವತ್ತು ಊಟ ಆಯ್ತಲ್ಲ, ಹಾಗೆ ಪ್ರಸಾದ ಎಲ್ಲ ಸೇವನೆ ಮಾಡಿಕೊಂಡು ಬಂದು ಸ್ವಲ್ಪ ಹೊತ್ತಾದರೂ ಕೂತ್ಕೊಂಡು ನೋಡೋಣ, ಲಾಸ್ಟ್ ಡೇ ಅಲ್ಲ ಅಂತ ಇವತ್ತು ಕೂತ್ಕೊಂಡೆ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಮಕ್ಕಳೆಲ್ಲ. ಸೋನಿ ಕೂಡ ಗುಂಪಲ್ಲಿ ಹೋಗಿ ಸ್ವಲ್ಪ ಡ್ಯಾನ್ಸ್ ಮಾಡಿದ್ದಾಳೆ. ನಾನು ಪೂರ್ತಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಹಾಗೆ ನೋಡಿ ಎಲ್ಲ ಮಕ್ಕಳು ಕೂಡ ಡ್ಯಾನ್ಸ್ನ ಚೆನ್ನಾಗಿ ಮಾಡ್ತಾಯಿದ್ರು. ದೊಡ್ಡವರು ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ಇನ್ನು ನಾಳೆ ಕೂಡ ವಿಸರ್ಜನೆ ಟೈಮಲ್ಲಿ ಗಣೇಶ ಮಹೋತ್ಸವ ಅಂದರೆ ಬೀದಿಲಿ ಇದು ಮಾಡ್ತಾರಲ್ಲ ಮೆರವಣಿಗೆ, ಅವಾಗಲೂ ಕೂಡ ತುಂಬ ಚೆನ್ನಾಗಿ ಈ ಥರ ನೀರೆಲ್ಲ ಹರಿಸ್ಕೊಂಡು ತುಂಬ ಚೆನ್ನಾಗಿ ಡ್ಯಾನ್ಸ್ನೆಲ್ಲ ಮಾಡಿಕೊಂಡು ಇದು ಮಾಡ್ತಾರೆ. ಆದರೆ ನಾನು ಮಿಸ್ ಮಾಡ್ಕೊತೀನಿ ಅನಿಸುತ್ತೆ. ಅಂದರೆ ನಾಳೆ ನಮ್ಮ ಅವನ ಮಗಳು ಮದುವೆ ಇರೋದ್ರಿಂದ ನಾನು ವಿಸರ್ಜನೆಗೆ ಇರೋಕ್ಕಾಗಲ್ಲ. ನಮ್ಮ ಮನೆಯವರು ಕೂಡ ಇರಲ್ಲ ಅಂತಿದ್ರು. ಆದರೆ ಲಾಸ್ಟ್ ಮೂಮೆಂಟಲ್ಲಿ ಮನೇಲಿ ಒಬ್ಬರು ಇರಲೇಬೇಕು ಅಂದರು. ಅಂದರೆ ನಮ್ಮ ಅತ್ತೆ ಕೂಡ ಕೂಲಿಗೆ ಹೋಗ್ಬಿಡ್ತಾರೆ, ಮಾವ ಕೂಡ ಇರಲ್ಲ. ಹಾಗಾಗಿ ಮನೆಗೆ ಒಬ್ರಿಗೆ ಬೇಕೇ ಬೇಕು. ಅದರಲ್ಲಿ ಬೇರೆ ನಮ್ಮ ಮನೆಯವ್ರು ಇಲ್ಲ ಅಂದರೆ ಮುಗೀತು. ನಾನು ಮದುವೆಗೆ ಹೋಗ್ತೀನಿ ಅಂತ ಅಂದಿದ್ದಕ್ಕೆ ಎಲ್ಲರೂ ಕೂಡ ಅಣ್ಣಂದಿರು ಬೇಡ ಕಣವ, ನೀನು ಒಬ್ಬಳೇ ಹೋಗು ಅಂತ ಹೇಳ್ತಾಯಿದ್ರು. ಹಾಗಾಗಿ ಇನ್ನೇನು ಮಾಡೋಕ್ಕೆ ಆಗುತ್ತೆ ಅಂತ ನಾನು ಒಬ್ಬಳೇ ಬರಬೇಕಾಗುತ್ತೆ.
ಹಾಗಾಗಿ ನೈಟೇ ಯೋಚನೆ ಮಾಡ್ತಾಯಿದ್ದೆ ಎಲ್ಲ ಮಿಸ್ ಮಾಡ್ಕೊತೀನಲ್ಲ ಅಂತ. ಅಂದರೆ ನಾವು ಈ ಥರ ಕುಣಿಲಿಲ್ಲ ಅಂದರೂ ಕೂಡ ಈ ಥರ ಡ್ಯಾನ್ಸ್ ಮಾಡೋದಾಗಿರ್ಬೋದು, ಒಟ್ಟಿಗೆ ಈ ಥರ ಊರವರೆಲ್ಲ ಒಂದೇ ಕಡೆ ಸೇರೋದ್ರಿಂದ ಒಂದು ಖುಷಿನೇ ಬೇರೆ ಅದು. ಹಾಗಾಗಿ ನೈಟೇ ಎಲ್ಲ ಯೋಚನೆ ಮಾಡ್ತಿದ್ದೆ, ಮದುವೆನೂ ಅದೇ ಡೇಟಿಗಿದೆ, ವಿಸರ್ಜನೆ ಕೂಡ ಅದೇ ಡೇಟಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರಲ್ಲ ಅಂತ. ಆದರೆ ಏನು ಮಾಡೋಕ್ಕಾಗುತ್ತೆ, ಪ್ರತಿ ವರ್ಷ ಗೌರಿ ಹಬ್ಬ ಬರ್ತಾನೆ ಇರುತ್ತೆ, ಈ ಥರ ವಿಸರ್ಜನೆ ಪೂಜೆ ಅನ್ನೋದು ಇದ್ದೇ ಇರುತ್ತೆ. ಆದರೆ ಮದುವೆ ಅನ್ನೋದು ಒಬ್ರ ಲೈಫಲ್ಲಿ ಒಂದೇ ಸತಿ ಅಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ, ಹೋಗ್ಬಿಡೋಣ ಮದುವೆಗೆ ಅಂತ ಆಮೇಲೆ ಡಿಸೈಡ್ ಮಾಡಿಕೊಂಡೆ. ಅಂದರೆ ಇವತ್ತು ಸಾಯಂಕಾಲನೇ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಹೋಗೋಕ್ಕಾಗಲಿಲ್ಲ. ಅಂದರೆ ಆಗಾಗಲೇ ಮಳೆ ಬರೋದು, ಸೊನ್ನೆ ಥರ ಇಟ್ಕೊಬಿಟ್ಟಿತ್ತು. ಹಾಗಾಗಿ ಇನ್ನೇನು ಮುಹೂರ್ತಕ್ಕೆ ಹೋಗಿ ಬಂದುಬಿಡೋಣ ಅಂತ ಅಂದ್ಕೊಂಡೆ. ಹಾಗೆ ನೋಡಿ ಇವರೆಲ್ಲ ಕುಣಿತಾ ಇರೋಕ್ಕೆ ಇವರು ಇವಾಗಲೇ ಇಷ್ಟು ಕುಣಿತಾ ಇದ್ದಾರೆ. ಇನ್ನು ಬೆಳಗ್ಗೆ ವಿಸರ್ಜನೆ ಟೈಮಲ್ಲಿ ರೋಡಲ್ಲೆಲ್ಲ ಮೆರವಣಿಗೆ ಮಾಡಬೇಕೇನು, ಇನ್ನು ಎಷ್ಟು ಕುಣಿತಾರೆ ಅನ್ನೋದು ಒಂದು ಆಸೆ ಇತ್ತು. ಅಂದರೆ ಪ್ರತಿ ವರ್ಷ ಇದೇ ಥರ ಹೆಣ್ಮಕ್ಳು ಹಳ್ಳಿಗಳಲ್ಲಿ ಈ ಥರ ಕುಣಿತಾರೆ. ಅಂದರೆ ಈ ಹಬ್ಬಗಳು ಆ ಥರ ದೇವರು ಹೊರಗಡೆ ತೆಗ್ದಾಗ ಈ ಥರ ಎಲ್ಲ ತುಂಬ ಖುಷಿಯಾಗಿ ಈ ಥರ ಡ್ಯಾನ್ಸ್ ಎಲ್ಲ ಮಾಡ್ತಾರೆ. ಊರಿನ ಹೆಣ್ಮಕ್ಳಾಗಿರ್ಬೋದು, ಆಂಟಿದಿರು ಮತ್ತು ಈ ಅಂಕಲ್ದಿರೆಲ್ಲ ತುಂಬ ಚೆನ್ನಾಗಿ ಕುಣಿತಾರೆ. ನನಗಂತೂ ಈ ಥರ ಕುಣಿತಾರಲ್ಲ, ಅದು ನೋಡಬೇಕಂದ್ರೆ ತುಂಬಾ ಖುಷಿಯಾಗುತ್ತೆ. ಆದರೆ ನಾನಂತೂ ಯಾವತ್ತೂ ಕುಣಿಯೋಕ್ಕೆ ಹೋಗಿಲ್ಲ. ಅದೇನೋ ಗೊತ್ತಿಲ್ಲ, ಈ ಥರ ಕುಣಿಯೋಕ್ಕೆ ಹೋಗಬೇಕು ಅಂದರೆ ಏನೋ ಒಂಥರ ಅನಿಸುತ್ತೆ. ನಾನು ಯಾವತ್ತೂ ಕೂಡ ಡ್ಯಾನ್ಸ್ ಮಾಡೋಕ್ಕೆ ಹೋಗಿಲ್ಲ. ಈ ಥರ ಹಳ್ಳಿಗಳಲ್ಲಿ ಎಷ್ಟೋ ಜನ ಕರೀತಾರೆ, ಹೇಳ್ತಾರೆ, ಹೋಗಿ ಡ್ಯಾನ್ಸ್ ಮಾಡೋಗು, ಯಾವತ್ತೂ ಮದುವೆ ಬಂದಾಗಲಿಂದ ಯಾವತ್ತೂ ಡ್ಯಾನ್ಸೇ ಮಾಡಿಲ್ಲ, ನೀನು ಡ್ಯಾನ್ಸೇ ನೋಡಿಲ್ಲ ಅಂತ. ಆದರೆ ಏನೋ ಗೊತ್ತಿಲ್ಲ ನನಗೆ, ಈ ಥರ ಡ್ಯಾನ್ಸ್ ಹೊರಗಡೆ ಎಲ್ಲ ಮಾಡಬೇಕು ಅಂದರೆ ಇಷ್ಟ ಆಗಲ್ಲ. ಆದರೆ ಅವರು ಅಂದರೆ ಈ ಥರ ಕುಣಿತಾ ಇರ್ತಾರಲ್ಲ, ಅವ್ರನ್ನ ನೋಡೋಕ್ಕೆ ಇಷ್ಟಪಡ್ತೀನಿ ಹೊರತು ನಾನು ಹೋಗಿ ಡ್ಯಾನ್ಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಅದೇನೋ ಗೊತ್ತಿಲ್ಲ ನನಗಂತೂ. ವರ್ಷದಿಂದ ವರ್ಷ ಈ ಥರ ಚೆನ್ನಾಗಿ ಡ್ಯಾನ್ಸ್ ಮಾಡಿಕೊಂಡು ಹಬ್ಬಗಳನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರಲ್ಲ, ಒಂಥರ ಏನೋ ಖುಷಿ ಹೇಳ್ಕೊಳಕ್ಕಾಗಲ್ಲ. ನಮ್ಮೂರಲ್ಲಿ ಇಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅನ್ನೋದೊಂದು ಹೆಮ್ಮೆ ಇರುತ್ತೆ. ಹಾಗೆ ನಮ್ಮೂರಲ್ಲೂ ಕೂಡ ತುಂಬ ಚೆನ್ನಾಗಿ ವರ್ಷದಿಂದ ವರ್ಷ ತುಂಬ ಚೆನ್ನಾಗಿ ಹಬ್ಬಗಳನ್ನ ಈ ಥರ ಗೌರಿ ಗಣೇಶ ಆಗಿರ್ಬೋದು, ಪ್ರತಿಯೊಂದು ಹಬ್ಬನೂ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮ ಕಡೆ ಈ ಥರ ಗೌರಿ ಗಣೇಶ ಹಬ್ಬ ಮತ್ತು ಈ ದೀಪಾವಳಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತೀವಿ. ಹಾಗಾಗಿ ನೋಡಿ ಎಲ್ಲರೂ ಕೂಡ ಅಂದರೆ ಗಂಡ್ಮಕ್ಳು ಹೆಣ್ಮಕ್ಳು ಅನ್ನೋದು ಯಾವುದೂ ಇಲ್ಲ, ಎಲ್ಲ ಕೂಡ ರೌಂಡ್ ಹಾಕ್ಕೊಂಡು ಕುಣಿತಾ ಇದ್ದಾರೆ ತುಂಬ ಚೆನ್ನಾಗಿ. ಹಾಗೆ ಇದು 2 ಡೇಸ್ ಲಾಗ ಕಂಟಿನ್ಯೂ ಆಗಿರುತ್ತೆ. ಬೆಳಗ್ಗೆ ಎಲ್ಲ ರೆಡಿಯಾಗಿ ಇವಾಗ ಅಂದರೆ ಮದುವೆಗೆ ಹೋಗೋಕ್ಕೆ ಅಂತ ರೆಡಿಯಾಗಿ ಬಂದು ನಿಂತ್ಕೊಂಡಿದ್ದೀವಿ. ನಮ್ಮ ಮನೆಯವರು ಬೆಳಗ್ಗೆನೇ ನೈಟೆಲ್ಲ ಅವರು ಇದು ಮಾಡ್ಕೊಂಡಿದ್ರು. ಅಂದರೆ ಬಾ ನಾನು ಅದನ್ನೆಲ್ಲ ರೆಡಿ ಮಾಡಿಕೊಂಡು, ಹಾಗಾಗಿ ನಾನು ಇವಾಗ ಮದುವೆಗೆ ಬಂದು, ಹಾಗೆ ನನ್ನ ಸ್ಕೂಲ್ ಫ್ರೆಂಡ್ಸು ಅಂದರೆ ನನಗಿಂತ ಒಂದೊಂದು ವರ್ಷ ದೊಡ್ಡವರೇ ಆದರೂ ಕೂಡ ಅಕ್ಕಂದಿ ಅಂತ ಕರೆಯಲ್ಲ. ಒಬ್ರಿಗೆ ಮಾತ್ರ ಅಕ್ಕ ಅಂತ ಕರಿತೀನಿ, ಇನ್ನೆಲ್ಲರಿಗೂ ಚೈತ್ರ ಅಂದರೆ ಈ ಜ್ಯೋತಿ ಅಂತಲೇ ಕರಿತೀನಿ. ನನ್ನ ಫ್ರೆಂಡ್ಸು, ಚೈಲ್ಡ್ಹುಡ್ ಫ್ರೆಂಡ್ಸು. ಹಾಗೆ ಇವಾಗ ಮದುವೆಗೆ ಬಂದು ಮುಹೂರ್ತಕ್ಕೆ ಬಂದು ಹಾಲು ಬಿಡೋಕ್ಕೆ ಅಂತ ಹಾಗೆ ಬಂದ್ವು ಇವಾಗ. ಆಲ್ರೆಡಿ ಅಂದರೆ ನಾವು ಬಂದಾಗ ಆಲ್ರೆಡಿ ಒಂದು 9:30 ಆ ಟೈಮ್ ಆಗಿಬಿಟ್ಟಿತ್ತು. ಅಂದರೆ ನಮ್ಮ ಮನೆಯವ್ರು ಬಂದು ಸಾಲಕಟ್ಟೆ ಕ್ರಾಸು ಅಂದರೆ ನಮ್ಮ ಅಜ್ಜಿ ಊರು, ಅಲ್ಲಿ ಬಿಟ್ಟು ಹೋದರು. ಅಲ್ಲಿಂದ ಈ ಕಡೆ ನಮ್ಮ ಚಿಕ್ಕಪ್ಪ ಬಂದಿದ್ದರು ಮದುವೆಗೆ, ಅವ್ರ ಜೊತೆ ಗಾಡೀಲಿ ಬಂದೆ. ಆಲ್ರೆಡಿ ಎಲ್ಲರೂ ಕೂಡ ರೆಡಿಯಾಗಿ ಆಗಲೇ ಮುಹೂರ್ತ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ಬಂದಾದಮೇಲೆ. ಇವಾಗ ಮುಹೂರ್ತಕ್ಕೆಲ್ಲ ಹಾಲೆಲ್ಲ ಬಿಟ್ಟು ಅಂದರೆ ಭಾನುವಾರ ಆಗಿರೋದ್ರಿಂದ ಶನಿವಾರ ನೈಟೇ ಆರತಕ್ಷತೆ ಅದೆಲ್ಲ ಇತ್ತು. ಆದರೂ ಕೂಡ ಇವಾಗ ಮುಹೂರ್ತಕ್ಕೆಲ್ಲ ರೆಡಿ ಮಾಡಿಕೊಂಡು ಆಲ್ರೆಡಿ ಅಮ್ಮವರೆಲ್ಲ ಫುಲ್ ಮಿಂಚ್ತಾಯಿದ್ರು. ಅಂದರೆ ಈ ಥರ ಫಂಕ್ಷನ್, ಫ್ಯಾಮಿಲಿ ಫಂಕ್ಷನ್ ಈ ಥರ ಇದ್ದರೆ ತುಂಬಾ ಖುಷಿ ಇರುತ್ತೆ. ಅಂದರೆ ಊರಲ್ಲೂ ಕೂಡ ಖುಷಿನೇ, ಅಲ್ಲೂ ಕೂಡ ತುಂಬ ಚೆನ್ನಾಗಿ ಅಲ್ಲೆಲ್ಲ ಡ್ಯಾನ್ಸು ಅಲ್ಲೆಲ್ಲ ತುಂಬ ಚೆನ್ನಾಗಿತ್ತು. ಈ ಕಡೆಯೂ ಖುಷಿ, ಅಲ್ಲೂ ಖುಷಿ. ಎರಡೂ ಕಡೆ ಈ ಥರ ಒಟ್ಟಿಗೆ ಒಂದೇ ದಿವಸ ಇದ್ದಾಗ ತುಂಬ ಬೇಜಾರಾಗ್ಬಿಡುತ್ತೆ. ಈ ಕಡೆಯೂ ಖುಷಿ ಇರಲ್ಲ, ಆ ಕಡೆಯೂ ಖುಷಿ ಇರಲ್ಲ. ಸುಮ್ಮನೆ ನೋಡ್ತೀವೋ ಇಲ್ವೋ ಅಂತ ಒಂಥರ ಅದು ಮನಸ್ಸಿಗೆ ಒಂಥರ ಅನ್ನಿಸ್ತಾ ಇರುತ್ತೆ. ಹಾಗೆ ಇವತ್ತು ಅಂದರೆ ನಮ್ಮ ಚಿಕ್ಕ ಮಾವ ಅವ್ರ ಮಗಳ ಮದುವೆ ದೊಡ್ಡವಳ್ದು. ಹಾಗಾಗಿ ಇವತ್ತು ಲೇಟಾಗಿ ಬಂದಿದ್ದೀವಿ. ಪಾಪ ನಮ್ಮ ಮಾವ ಒಂದು 2 ದಿವಸ ಮುಂಚೆನೇ ಬರಬೇಕು ಅಂತ ಹೇಳಿ ಹೋಗಿದ್ರು. ಆದರೆ ನಾವು ಮುಹೂರ್ತಕ್ಕೆ ಕರೆಕ್ಟಾಗಿ ಬಂದಿದ್ದೀವಿ. ನನಗೆ ಒಂಥರ ಅನ್ನಿಸ್ತಾ ಇತ್ತು, ನಮ್ಮ ಮನೆಯವರು ಬಂದಿರಲಿಲ್ಲ, ಅತ್ತೆ ಮಾವ ಯಾರೂ ಬಂದಿರಲಿಲ್ಲ, ಬರೀ ನೀನೇ ಬಂದಿದ್ದೀಯಾ ಅಂತ ಹೇಳ್ತಾಯಿದ್ರು. ಆದರೆ ಕೆಲಸಗಳು ಇರುತ್ತಲ್ಲ, ಹಾಗಾಗಿ ನಾನೇ ಬಂದೆ. ಇನ್ನು 3 ಜನ ಇದ್ದಾರೆ ತಗೋ ಮಾವ, ಆಮೇಲೆ ಬರ್ತೀವಿ ಅಂತ ನಮ್ಮ ಮಾವಂಗೆ ಹೇಳಿದೆ. ಆದರೂ ಕೂಡ ಅವ್ರು ಬೇಜಾರು ಮಾಡ್ಕೊತಾ ಇದ್ರು. ಹಾಗೆ ಇಲ್ಲೆಲ್ಲ ಊಟಕ್ಕೆಲ್ಲ ಕೂತಿದ್ರಲ್ಲ, ಅವ್ರಿಗೆಲ್ಲ ರಿಟರ್ನ್ ಗಿಫ್ಟನ್ನ ಕೊಡ್ತಾಯಿದ್ರು. ಹಾಗೆ ನನ್ನ ತಂಗಿದಿರೆಲ್ಲ ಅವರೆಲ್ಲ ಬ್ಯಾಗಲ್ಲೆಲ್ಲ ಇಟ್ಕೊಂಡು ನಿಂತ್ಕೊಂಡಿದ್ರು. ಊಟ ಆದ ನೆಕ್ಸ್ಟ್ ಡೇ ಅವಕ್ಕೆ ಹೋಗಿ ಕೊಟ್ಬಿಡೋಣ ಅಂತ. ಹಾಗೆ ನಾನು ಸ್ವಲ್ಪ ನಿಂತ್ಕೊಂಡಿದ್ನಲ್ಲ, ವೀಡಿಯೋ ಮಾಡ್ತಾ ಇದ್ದಿರೋದಕ್ಕೆ ಎಲ್ಲರೂ ಕೂಡ ಚೆನ್ನಾಗಿ ಪೋಸ್ ಕೊಟ್ಟಿದ್ದಾರೆ. ಹಾಗೆ ಇವಾಗ ಇನ್ನೇನು ಮುಹೂರ್ತ ಎಲ್ಲ ಮುಗೀತು, ಆರತಕ್ಷತೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಅಂದರೆ ಲಾಸ್ಟಿಗೆ ಎಂಡಿಗೆ ಆಯಿತು. ಅಂದರೆ 9:30 ಇಂದ 10:30 ತನಕ ಏನೋ ಮುಹೂರ್ತ ಟೈಮ್ ಇತ್ತು. ಹಾಗೆ ಅದೆಲ್ಲ ಮುಗಿಸ್ಕೊಂಡು ಇವಾಗ ಆರತಕ್ಷತೆಗೆ ಬಂದು ನಿಂತ್ಕೊಳ್ತಾ ಇದ್ದೀವಿ. ಅಂದರೆ ಇದು ನನ್ನ ಫ್ಯಾಮಿಲಿ, ಅಂದರೆ ಅಪ್ಪ ಅಮ್ಮ ಹಾಗೆ ತಮ್ಮ ನನ್ನ ತಂಗಿ. ಎಷ್ಟೋ ಜನಕ್ಕೆ ನನಗೆ ನನ್ನ ತಮ್ಮ ಇದ್ದಾನೆ ಅಂತಲೇ ಗೊತ್ತಿಲ್ಲ ಕೆಲವೊಬ್ಬರಿಗೆ. ಅಂದರೆ ಊರಲ್ಲೇ ಕೇಳ್ತಾರೆ, ನೀವಿಬ್ಬರೇ ಅಲ್ಲ, ನಿನ್ನ ತಮ್ಮ ಇಲ್ವಾ, ಅಕ್ಕ ಅಣ್ಣ ಆ ಥರ ಇಲ್ಲ ಅಂತ ಕೇಳ್ತಿರ್ತಾರೆ. ಇಲ್ಲ, ನನಗೆ ತಮ್ಮ ಇದ್ದಾನೆ.
ಕೆಲವೊಬ್ರಿಗೆ ಗೊತ್ತಿಲ್ಲ ಅಷ್ಟೇ. ಹಾಗೆ ನೋಡಿ ಇದು ನನ್ನ ಫ್ಯಾಮಿಲಿ. ನಮ್ಮಪ್ಪ ಫುಲ್ ಸ್ಟೇಜ್ ಮೇಲೆ ಬಂದು ಕಾಮಿಡಿ ಮಾಡ್ತಾನೆ ಇದ್ದರು. ನಮ್ಮಪ್ಪ ಇದ್ದರೆ ಎಲ್ಲರೂ ಕೂಡ ನಗ್ತಾನೆ ಇರ್ತಾರೆ, ಅಷ್ಟು ಕಾಮಿಡಿ ಮಾಡ್ತಾ ಇರ್ತಾರೆ ನಮ್ಮಪ್ಪ. ಹಾಗಾಗಿ ಏನೋ ಅಂದರೂ ನನಗಂತೂ ನಗ ತಡ್ಕೊಳೋಕ್ಕೆ ಆಗಲಿಲ್ಲ, ಅಷ್ಟು ನಗು ಬರ್ತಾಯಿತ್ತು. ಅದರಲ್ಲಿ ಬೇರೆ ಲಸ್ಸು ಸೈಡಲ್ಲೆಲ್ಲ ಆ ಕಡೆ ಈ ಕಡೆ ಹೋಗೋದು ಮಾಡ್ತಾಯಿದ್ದ. ಹಾಗೆ ಲಾಸ್ಟಿಗೆ ಫೈನಲಿ ಗಂಡು ಹೆಣ್ಣಿಂದು ಚೆನ್ನಾಗಿ ಫೋಟೋ ಶೂಟ್ ಎಲ್ಲ ಮಾಡ್ತಾಯಿದ್ರು. ಬೆಳಗ್ಲಿಂದ ಅವರು ತಿಂಡಿ ತಿಂದಿಲ್ಲ ಅಂತ ನಮ್ಮತ್ತೆ ಹೋಗ್ಬಿಟ್ಟು ಅವರು ಇವತ್ತು ಸ್ವಲ್ಪನಾದರೂ ಊಟ ಮಾಡಲಿ ಬಿಡ್ರಪ್ಪ ಸಾಕು ಅಂತ ಇದು ಮಾಡ್ತಾಯಿದ್ರು. ಹಾಗೆ ಅವ್ರಿಗೂ ಕೂಡ ಊಟ ಮಾಡಿಸಿ ಇವಾಗ ಲಾಸ್ಟಿಗೆ ಹೆಣ್ಮಕ್ಳಿಗೆ ಇದೊಂದು ಇದನ್ನಿಸುತ್ತೆ, ಹುಟ್ಟಿದಾಗ್ಲಿಂದನೇ ಬಂದ್ಬಿಡುತ್ತೆ ಅನಿಸುತ್ತೆ. ಲಾಸ್ಟಿಗೆ ಗಂಡನ ಮನೆ ಕಳಿಸ್ಬೇಕಲ್ಲ, ಹಾಗಾಗಿ ಎಲ್ಲ ಕೂಡ ಇವಾಗ ಶಾಸ್ತ್ರಬದ್ಧವಾಗಿ ಮಾಡ್ತಾಯಿದ್ದಾರೆ. ಈ ಒಂದು ಮೂಮೆಂಟ್ ಅಂತೂ ಎಲ್ಲ ತಂದೆ ತಾಯಿ ಆಗಿರ್ಬೋದು, ಹಾಗೆ ಹೆಣ್ಮಕ್ಳಿಗಾಗಿರ್ಬೋದು ತುಂಬಾ ಅಳು ಬರುತ್ತೆ. ಅಂದರೆ ತುಂಬ ಒಂಥರ ನೋವು ಹೇಳ್ಕೊಳಕ್ಕಾಗಲ್ಲ ಅಂಥ ನೋವುಗಳಿರುತ್ತೆ. ಆದರೆ ಏನು ಮಾಡೋಕ್ಕಾಗಲ್ಲ, ಪ್ರತಿಯೊಂದು ಹೆಣ್ಣು ಹುಟ್ಟಿದ ಮೇಲೆ ಮುಂದಿನ ಮನೆಗೆ ಹೋಗಬೇಕಾಗುತ್ತೆ, ಜೀವನ ಸಂಸಾರ ಅನ್ನೋದು ನಡೆಸಲೇಬೇಕಾಗುತ್ತೆ. ಹಾಗಾಗಿ ಅದಕ್ಕೆಲ್ಲ ಸಿದ್ಧವಾಗೇ ಇರಬೇಕು ಹೆಣ್ಮಕ್ಳು ಅನ್ಬೋದು. ಹಾಗಾಗಿ ಇವಾಗೆಲ್ಲ ಅದನ್ನೆಲ್ಲ ಅಂದರೆ ಶಾಸ್ತ್ರಗಳು ಮಾಡ್ತಾಯಿದ್ರು. ಹಾಗೆ ಲಾಸ್ಟಿಗೆ ಇವ್ರಿಗೆ ಸ್ವೀಟೆಲ್ಲ ಕೊಟ್ಟು ತಿಂತಾಯಿದ್ರು. ಅಂದರೆ ಗಂಡಿನ ಕಡೆ ಸ್ವಲ್ಪ ಜನ ಕೂರಿಸ್ಕೊತಾರೆ, ಹೆಣ್ಮಕ್ಳಿಗೆ ಹೆಣ್ಣಿನ ಕಡೆ ಸ್ವಲ್ಪ ಹೆಣ್ಮಕ್ಳನ್ನ ಕೂರಿಸ್ಕೊಂಡು ಬೂಂದಿ ಆಗಿರ್ಬೋದು, ಈ ಲಡ್ಡು ಆ ಥರ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಇವಾಗ ಕೊಡ್ತಾಯಿದ್ದಾರೆ. ಅಂದರೆ ಎಲ್ಲ ಹೆಣ್ಮಕ್ಳು ಕೂಡ ಕೂತ್ಕೊಂಡು ಈ ಥರ ಅಳ್ತಾ ಇರ್ತಾರೆ. ನಮ್ಮಮ್ಮನೂ ಕೂಡ ತುಂಬ ಅಳ್ತಾಯಿದ್ರು. ಅಂದರೆ ಅಣ್ಣನ ಮಗಳೇ ಅಲ್ಲ, ಹಾಗಾಗಿ ಅವರು ಅಳ್ತಾಯಿದ್ರು. ಎಲ್ಲರೂ ಕೂಡ ಅಳ್ತಾ ಇರೋದಕ್ಕೆ ಕಣ್ಣಲ್ಲಿ ನೀರೇ ಬಂದುಬಿಡುತ್ತೆ. ಅಂಥ ಎಮೋಷನ್ ಹೇಳೋಕ್ಕಾಗಲ್ಲ, ಆ ಥರ ಇರುತ್ತೆ ಹೆಣ್ಮಕ್ಳು ಪರಿಸ್ಥಿತಿ. ಏನು ಮಾಡೋಕ್ಕಾಗಲ್ಲ, ಎಲ್ಲದೂ ಕೂಡ ಹೆಣ್ಮಕ್ಳು ಸಹಿಸ್ಕೊಂಡು ಮುಂದೆ ನಡೀತಾನೆ ಇರಬೇಕಾಗುತ್ತೆ. ಅಂದರೆ ಒಬ್ಬರು ಹತ್ರ ಸಾಕು, ಅವ್ರು ಅಂದರೆ ಅವ್ರು ಹೇಳ್ಕೊಂಡು ಅವ್ರು ಬೆಳೆದಿರೋ ರೀತಿ ಅವರೆಲ್ಲ ಹೇಳ್ಕೊಂಡು ಅಳ್ತಾ ಇರ್ತಾರಲ್ಲ, ನಮ್ಮ ಕಣ್ಣಲ್ಲಿ ಹೇಗೆ ನೀರು ಬರುತ್ತೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಎಮೋಷ್ನಲಿ ಆಗಿಬಿಡ್ತೀವಿ. ತುಂಬ ವೀಕ್ ಆಗಿಬಿಡ್ತೀವಿ ಆ ಟೈಮಲ್ಲಂತೆ ಹೆಣ್ಮಕ್ಳು. ಈ ಥರ ನೋವಾಗುತ್ತೆ. ಎಷ್ಟು ಚೆನ್ನಾಗಿ ಅಪ್ಪ ಅಮ್ಮ ನಮ್ಮನ್ನು ಬೆಳೆಸಿರ್ತಾರೆ, ನೆಕ್ಸ್ಟ್ ಮನೆಗೆ ಹೋಗಿ ಎಲ್ಲ ಅಡ್ಜಸ್ಟ್ ಆಗಿ ಅಲ್ಲಿ ನಮಗೆ ನಾವು ಸುಧಾರಿಸ್ಕೊಂಡು ಅಲ್ಲಿ ನಮ್ಮ ಸಂಸಾರ ನಡೆಸಬೇಕಾಗುತ್ತಲ್ಲ, ತುಂಬಾ ಹಿಂಸೆ ಅನಿಸ್ಬಿಡುತ್ತೆ. ಅಂದರೆ ನಾವು ಹುಟ್ಟಿದ ಮನೆಗೆ ನಾವು ನೆಕ್ಸ್ಟು ಗೆಸ್ಟಾಗಿ ಬರಬೇಕಾಗುತ್ತಲ್ಲ, ಆ ಒಂದು ಇದನ್ನು ತುಂಬ ಕಾಡುತ್ತೆ. ಅಂದರೆ ನಾವು ಹುಟ್ಟಿದ ಮನೆಗೆ ನಾವೇ ಈ ಥರ ಬರಬೇಕಲ್ಲ, ಇನ್ನೊಬ್ಬರು ಪರ್ಮಿಷನ್ ಕೇಳಬೇಕು. ಇವಾಗ ಗಂಡ ಆಗಿರ್ಬೋದು, ಅತ್ತೆ ಮಾವ ಅವ್ರ ಪರ್ಮಿಷನ್ ಕೇಳಬೇಕು, ನಾನು ನನ್ನ ತವ್ರ ಮನೆಗೆ ಹೋಗ್ತೀನಿ ಅಂತ. ನೋಡಿ ಎಂಥ ವಿಚಿತ್ರ ಅಂದರೆ ಹೆಣ್ಮಕ್ಳದು. ನಮಗೆ ಒಂಥರ ಅನಿಸುತ್ತೆ, ನಾವು ಹುಟ್ಟಿ ಬೆಳೆದಿದ್ದ ಮನೆಗೆ ಅಪ್ಪ ಅಮ್ಮಂಗೆ ನಾವು ಕೇಳಿರೋಲ್ಲ ಒಂದೊಂದು ಟೈಮು, ನಾವು ಅಲ್ಲಿಗೋಗ್ತೀವಿ ಇಲ್ಲಿಗೋಗ್ತೀವಿ ಅಂತ. ಆದರೆ ಮದುವೆ ಆದಮೇಲೆ ಎಲ್ಲ ಕೂಡ ಪ್ರತಿಯೊಂದು ಕೂಡ ಕೇಳಬೇಕಾಗುತ್ತೆ. ನನ್ನ ತವ್ರ ಮನೆಗೆ ಹೋಗೋಕ್ಕೆ ಪರ್ಮಿಷನ್ ಕೇಳಬೇಕು, ಗಂಡ ಆಗಿರ್ಬೋದು, ಅತ್ತೆ ಮಾವ ಅವ್ರ ಹತ್ರ ಕೇಳಬೇಕು. ಆ ಥರ ಆಗಿಬಿಡುತ್ತೆ ಹೆಣ್ಣಿನ ಜೀವನ ಮದುವೆ ಆದಮೇಲೆ. ಕೆಲವೊಬ್ಬರು ಎಲ್ಲ ಕೂಡ ಅಡ್ಜಸ್ಟ್ ಮಾಡಿಕೊಂಡು ತುಂಬ ಚೆನ್ನಾಗಿ ನೋಡ್ಕೊತಾರೆ, ಕೆಲವೊಬ್ಬರು ತುಂಬ ಇದು ಮಾಡ್ತಾರೆ, ಪ್ರತಿಯೊಂದು ಕೂಡ ನಾವು ಅವ್ರ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ, ಆ ಥರ ಇರುತ್ತೆ. ಹಾಗೆ ಈ ಶಾಸ್ತ್ರಗಳು ನಡೀತಾ ಇತ್ತು. ನನಗೂ ಕೂಡ ಇನ್ನೇನು ಹೋಗಬೇಕಲ್ಲ, ನಾನು ಸಾಯಂಕಾಲದಷ್ಟೊಳಗೆ ಬಂದುಬಿಡ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಇವಾಗ ಮತ್ತೆ ಊರ ಕಡೆ ಹೋಗ್ತಾ ಇದ್ದೀವಿ. ಹಾಗಾಗಿ ಅಪ್ಪ ಬಂದು ಬಸ್ ಸ್ಟ್ಯಾಂಡಲ್ಲೆಲ್ಲ ಬಿಟ್ಟು ಬರ್ತಾ ಇದ್ದಾರೆ. ಲಸುನ ಈ ಥರ ಕೂರಿಸ್ಕೊಂಡು ಬರ್ತಾಯಿದ್ರು. ಮಳೆ ಬೇರೆ ಬರೋ ಥರ ಆಗಿದೆ, ಹಾಗಾಗಿ ಬಸ್ ಸಿಕ್ತು. ಇವಾಗ ಬಸ್ಸಲ್ಲಿ ಬರ್ತಾ ಇದ್ದೀವಿ. ಹಾಗೆ ಊರಲ್ಲೆಲ್ಲ ಫುಲ್ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಕೊಂಡು ಕುಪ್ಪಳಿಸ್ಬಿಟ್ಟಿದ್ದಾರೆ. ಹಾಗಾಗಿ ನಮ್ಮ ಮನೆಯವ್ರು ಬಂದ ತಕ್ಷಣ ವೀಡಿಯೋ ಎಲ್ಲ ತೋರಿಸ್ತಾ ಇದ್ರು, ನೋಡಿ ಎಷ್ಟು ಚೆನ್ನಾಗಿ ಕುಂಡಿದ್ದಾರೆ, ನೀನು ಇದನ್ನೆಲ್ಲ ಮಿಸ್ ಮಾಡಿಕೊಂಡೆ ಅಂತ. ನನಗೆ ಈ ಥರ ಎಲ್ಲ ನೋಡೋದಕ್ಕೆ ಒಂಥರ ಅನ್ನಿಸ್ತಾಯಿತ್ತು, ನಾನು ಇರಬೇಕಿತ್ತಲ್ಲ ಅಂತ. ತುಂಬ ಚೆನ್ನಾಗಿ ಕುಣ್ದ್ಬಿಟ್ಟಿದ್ದಾರೆ. ಯಾರು ಕುಣಿಯಲ್ಲ ಅಂದಿದ್ರು ಅವರೆಲ್ಲ ಕುಣಿದಿದ್ದಾರೆ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವ್ರು. ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ನೀರೆಲ್ಲ ಹಾಕ್ಕೊಂಡು ಹೆಂಗೆ ಬೇಕು ಹಂಗೆ ಕುಣಿದಿದ್ದಾರೆ. ಅಂದರೆ ಬೋರಂಕಣಿವೆ ಡ್ಯಾಮ್ ಇದೆಯಲ್ಲ, ಅಲ್ಲೇನೋ ಬಿಡೋಕ್ಕೆ ಅಂತ ಹೋಗಿದ್ದಾರೆ. ಅಂದರೆ ಸ್ವಲ್ಪ ಅದು ಗಣಪತಿ ದೊಡ್ಡದಿತ್ತಲ್ಲ, ಹಾಗಾಗಿ ನಮ್ಮೂರ ಕೆರೆಯಲ್ಲಿ ಬಿಡೋಕ್ಕಾಗಲ್ಲ ಅಂತ ಇಲ್ಲಿ ಬೋರಂಕಣಿವೆ ಡ್ಯಾಮ್ ಅಂತ ಇದೆ. ಅಂದರೆ ನಮ್ಮೂರಿಂದ ಸ್ವಲ್ಪನೇ ದೂರ, ಅಂದರೆ 5 ಕಿಲೋಮೀಟ್ರ್ ಆಗ್ಬೋದಷ್ಟೇ. ಆ ಡ್ಯಾಮ್ ಹತ್ರ ಇವಾಗ ತೊಗೊಂಡೋಗಿದ್ದಾರೆ ಗಣಪತಿನ ಅಲ್ಲಿ ವಿಸರ್ಜನೆ ಮಾಡೋಕ್ಕೆ. ನಮ್ಮ ಕೆರೆಯಲ್ಲಿ ಗಣಪತಿ ಅದು ಪೂರ್ತಿಯಾಗಿ ಮುಳುಗಲ್ಲ, ಹಾಗಾಗಿ ಡ್ಯಾಮ್ ಹತ್ರ ತೊಗೊಂಡೋಗಿ ಇವಾಗ ಪೂಜೆನೆಲ್ಲ ಮಾಡಿ ಅಲ್ಲಿ ಹೆಣ್ಮಕ್ಳು ಅಂದರೆ ಈ ಗಂಗಮ್ಮ ಅಂತ ಮಾಡ್ತಾರಲ್ಲ ಅದನ್ನೆಲ್ಲ ಮಾಡಿಬಿಟ್ಟು ಇವಾಗ ವಿಸರ್ಜನೆ ಟೈಮಲ್ಲಿ ಕೆಲವೊಂದು ಇದಿರುತ್ತಲ್ಲ ಅದನ್ನೆಲ್ಲ ಪಾಲಿಸಿ ನೀಟಾಗೆಲ್ಲ ಪೂಜೆನೆಲ್ಲ ಮಾಡ್ತಾಯಿದ್ದಾರೆ. ಹಾಗೆ ನಮ್ಮ ಮನೆಯವರು ನಾನು ಇರಲಿಲ್ವಲ್ಲ, ಹಾಗಾಗಿ ವೀಡಿಯೋನಾದರೂ ಮಾಡ್ಕೊಂಬಂದಿದ್ದೀನಿ, ಅದನ್ನಾದರೂ ನೋಡು, ವೀಡಿಯೋ ಅಪ್ಲೋಡ್ ಮಾಡೋಂಗಿದ್ರೆ ಸೇರಿಸ್ಕೊಂಡು ಮಾಡು ಅಂತ ಹೇಳಿದರು. ಹಾಗಾಗಿ ನಾನು ಇರಲಿಲ್ವಲ್ಲ, ಹಾಗೆ ನೋಡಿಕೊಂಡು ಹಾಗೆ ನಮ್ಮೂರಲ್ಲಿ ಯಾವ ಥರ ಗಣಪತಿನ ವಿಸರ್ಜನೆ ಮಾಡ್ತಾರೆ ಅಂತ ನಮ್ಮ ಮನೆಯವರು ವೀಡಿಯೋ ಮಾಡ್ಕೊಡ್ತಿದ್ರಲ್ಲ, ಹಾಗಾಗಿ ಅದನ್ನು ಕೂಡ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಈ ಥರ ಎಲ್ಲ ಮಾಡಿದ್ದಾರೆ. ಅಂದರೆ ಫಸ್ಟ್ ಟೈಮು ಬೋರಂಕಣಿವೆ ಡ್ಯಾಮ್ಗೆ ತೊಗೊಂಡೋಗಿರೋದು ಗಣಪತಿ ವಿಸರ್ಜನೆಗೆ. ಅಂದರೆ ಈ ಸತಿ ಸ್ವಲ್ಪ ಗಣಪತಿ ತುಂಬ ಚೆನ್ನಾಗಿ ದೊಡ್ಡದಾಗಿತ್ತು. ಅಂದರೆ 26,000 ಏನೋ ಅಂತ ಹೇಳ್ತಾಯಿದ್ರು. ಅಂದರೆ ಚಿತ್ರದುರ್ಗದಿಂದ ಏನೋ ತಂದಿರೋದು ಗಣಪತಿ ತುಂಬ ದೊಡ್ಡದಿತ್ತಲ್ಲ, ಹಾಗಾಗಿ ಕೆರೆಯಲ್ಲಿ ಮುಳುಗಲ್ಲ, ಡ್ಯಾಮಿಗೆ ಹೋದರೆ ಮುಳುಗುತ್ತೆ ಅಂತ ಇವಾಗ ಡ್ಯಾಮ್ ತುದಿ ಅಂದರೆ ಡ್ಯಾಮ್ ಫ್ರಂಟ್ ಅಲ್ಲ, ಡ್ಯಾಮು ಹತ್ರನೇ ಕಾಣಿಸುತ್ತೆ. ಅಂದರೆ ಸ್ವಲ್ಪ ಬೋರಂಕಣಿವೆ ಡ್ಯಾಮಿಗೆ ಹೋದರೆ ದೂರ ಆಗುತ್ತೆ, ಇದು ಲಾಸ್ಟ್ ಎಂಡಲ್ಲಿ ಇರುತ್ತಲ್ಲ ಅಲ್ಲಿ ಇವಾಗ ಪೂಜೆನ ಎಲ್ಲ ಮಾಡಿ ಅಲ್ಲಿ ಗಣಪತಿನ ವಿಸರ್ಜನೆ ಮಾಡೋಕ್ಕೆ ಅಂತ ಇವಾಗೆಲ್ಲ ಪೂಜೆನೆಲ್ಲ ಮಾಡ್ತಾಯಿದ್ದಾರೆ ನಮ್ಮೂರ ಅಣ್ಣಂದಿರೆಲ್ಲ.
ಹಾಗೆ ಸ್ವಲ್ಪ ಆಳನೂ ಕೂಡ ಇದೆ ಈ ಕೆರೆ ಅಂದರೆ ಡ್ಯಾಮು. ಹಾಗಾಗಿ ಎಲ್ಲರೂ ಕೂಡ ಇವಾಗ ಆಲ್ರೆಡಿ ಪ್ರಿಪೇರ್ ಆಗಿ ಗಣಪತಿನ ನೆಕ್ಸ್ಟ್ ವರ್ಷ ಇದಕ್ಕಿಂತ ತುಂಬ ಚೆನ್ನಾಗಿ ಜೋರಾಗಿ ಮಾಡೋ ಹಾಗಾಗ್ಲಪ್ಪ ಅಂತ ಎಲ್ಲ ಬೇಡ್ಕೊಳ್ತಾ ಇದ್ರು. ಅಂದರೆ ನಮ್ಮೂರು ಅಕ್ಕಂದಿರಾಗಿರ್ಬೋದು, ಹಾಗೆ ಹುಡುಗಿರಾಗಿರ್ಬೋದು ಎಲ್ಲರೂ ಕೂಡ ಹೋಗಿದ್ರು ಅಲ್ಲಿ ಕೂಡ. ಅಂದರೆ ನಾನು ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ. ಅವರು ವಿಸರ್ಜನೆ ಮಾಡಿಕೊಂಡು ಬರ್ತಾಯಿದ್ರು, ಆ ಗಾಡೀಲೇ ನಾನು ಬಂದೆ. ಅವರ ಕೇಳ್ತಾಯಿದ್ರು, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀವಿ, ನೀವು ಮಿಸ್ ಮಾಡ್ಕೊಬಿಟ್ಟಿದ್ದೀರಾ ಅಂತ. ಹಾಗೆ ನೋಡಿ ಇವಾಗ ವಿಸರ್ಜನೆ ಎಲ್ಲ ಮಾಡ್ತಾಯಿದ್ದಾರೆ. ಗಣಪತಿ ನೋಡಿ ನಮ್ಮೂರ್ದು ಈ ಥರ ಇತ್ತು, ತುಂಬ ಚೆನ್ನಾಗಿತ್ತು ಈ ವರ್ಷದ ಗಣಪತಿ ಅಂತೂ. ಎಲ್ಲರೂ ಕೂಡ ಇವಾಗ ನೀಟಾಗೆಲ್ಲ ಪೂಜೆನೆಲ್ಲ ಮಾಡ್ತಾಯಿದ್ದಾರೆ. ಅಂದರೆ ಪ್ರತಿ ವರ್ಷ ಕೂಡ ಇದಕ್ಕಿಂತ ಜಾಸ್ತಿ ಇನ್ನೂ ಚೆನ್ನಾಗಿ ಗಣಪತಿ ಹಬ್ಬ ಮಾಡೋ ಹಾಗಿರಲಿ ಅಂತ ನಾನು ಕೂಡ ಬೇಡ್ಕೊತೀನಿ ಗಣಪತಿನ. ತುಂಬ ಮಿಸ್ ಮಾಡ್ಕೊಂಡೆ ಅನಿಸುತ್ತೆ. ಅಂದರೆ ನಾನು ಇದ್ದಿದ್ರು ಕೂಡ ಹೋಗೋಕ್ಕಾಗ್ತಿರ್ಲಿಲ್ವೇನೋ ಅನ್ನಿಸ್ತಾ ಇತ್ತು. ಅಂದರೆ ಡ್ಯಾಮ್ ಹತ್ರ ಹೋಗೋಕ್ಕಾಗ್ತಿರ್ಲಿಲ್ಲ, ಅಂದರೆ ಮಕ್ಕಳೆಲ್ಲ ಇರ್ತಿದ್ರಲ್ಲ, ಹಾಗಾಗಿ ಹೋಗೋಕ್ಕಾಗ್ತಿರ್ಲಿಲ್ಲ. ಆದರೆ ಊರಲ್ಲಿ ಈ ಥರ ಕುಣಿದಿದ್ದು ಅದನ್ನೆಲ್ಲ ನೋಡ್ಬೋದಿತ್ತು. ಅಂದರೆ ಎಲ್ಲರೂ ಕೂಡ ಕುಣಿದಿದ್ದಾರೆ, ಅದರಲ್ಲಿ ನಮ್ಮ ಮನೆಯವರು ಕೂಡ ತುಂಬ ಚೆನ್ನಾಗಿ ಕುಣಿದಿದ್ದಾರೆ. ಆ ವಿಡಿಯೋ ಹಾಕಬೇಡ ಅಂತ ಹೇಳ್ತಾಯಿದ್ರು. ಅಂದರೆ ಆ ವಿಡಿಯೋ ಅವರು ಕೂಡ ವಿಡಿಯೋ ಮಾಡ್ಕೊಂಡಿರಲಿಲ್ಲ, ಬೇರೆಯವ್ರ ಹತ್ರ ಇತ್ತು, ಅವ್ರು ನನಗೆ ಕಳಿಸಿದ್ರು. ಆದರೂ ಕೂಡ ಇದನ್ನು ತೋರಿಸೋದಕ್ಕೆ ಬೇಡ, ಹಾಕಬೇಡ, ಅಷ್ಟೇ ಮಾತ್ರ ಹಾಕು ಅಂತ ಹೇಳ್ತಾಯಿದ್ರು. ಅಂದರೆ ನಾನು ಹೆಂಗೆ ಬೇಕೋ ಹಂಗೆ ಕುಣಿದಿದ್ದೀನಿ, ಸುಮ್ಮನೆ ಏನಕ್ಕೆ ಹಾಕಬೇಡ ಅಂತ ಇದ್ರು. ಹಾಗೆ ನೋಡಿ ಇವಾಗ ಗಣಪತಿ ವಿಸರ್ಜನೆ ಮಾಡ್ತಾ ಇದ್ದಾರೆ. ಗಣಪತಿ ಬಪ್ಪ ಮೋರಿಯ ಅಂತ ಎಲ್ಲ ಕಿರಿಸ್ಕೊಂಡು ಎಲ್ಲ ತುಂಬ ಅಂದರೆ ತುಂಬ ಜನ ಹೆಣ್ಮಕ್ಳು ಕೂಡ ಹೋಗಿದ್ರಂತೆ. ತುಂಬ ಚೆನ್ನಾಗಿ ಈ ಥರ ಗಣಪತಿ ಹಬ್ಬನ ಚೆನ್ನಾಗಿ ಮಾಡಿದ್ದಾರೆ ಈ ವರ್ಷ. ಇದಕ್ಕಿಂತ ನೆಕ್ಸ್ಟ್ ವರ್ಷನೂ ಕೂಡ ತುಂಬ ಚೆನ್ನಾಗಿ ಮಾಡಲಿ, ಆ ವರ್ಷ ಕೂಡ ನಾನು ಇರಲಿ ಅಂತ ಬೇಡ್ಕೊತೀನಿ ನಾನು ಕೂಡ. ಆವಾಗಲೂ ಆ ಥರ ಮಿಸ್ ಆಗಿಬಿಟ್ರೆ ಒಂಥರ ಇದಾಗ್ಬಿಡುತ್ತೆ. ಪ್ರತಿ ವರ್ಷ ಕೂಡ ಇದೇ ಥರ ಗಣಪತಿ ಹಬ್ಬನ ಆಚರಿಸ್ತಾ ಇದ್ದರೆ ಊರಲ್ಲಿ ಒಂದು ಕಳೆನೂ ಇರುತ್ತೆ, ಹಾಗೆ ಒಂದು ಸಂತೋಷ, ನೆಮ್ಮದಿ, ಆ ಥರ ಎಲ್ಲ ತುಂಬ ಚೆನ್ನಾಗಿರುತ್ತೆ ಊರಲ್ಲಿ. ಪ್ರತಿಯೊಂದು ಹಬ್ಬನ ಆಗಿರ್ಬೋದು ಎಲ್ಲ ಕೂಡ ಈ ಥರ ಊರು ಜನ ಎಲ್ಲ ಸೇರ್ಕೊಂಡು ಮಾಡಿದ್ರೆ ಅದ್ರ ಖುಷಿನೇ ಬೇರೆ ಥರ ಇರುತ್ತೆ. ಹಾಗೆ ನೋಡಿ ಇವಾಗೆಲ್ಲ ಗಣಪತಿನ ತೊಗೊಂಡೋಗಿ ನೀರಲ್ಲಿ ಬಿಟ್ಟು ಬರ್ತಾ ಇದ್ದಾರೆ. ಗಣಪತಿ ಹಬ್ಬನ ಎಷ್ಟು ಮಾಡಬೇಕಾದ್ರೆ ಎಷ್ಟು ಖುಷಿಯಿಂದ ಮಾಡ್ತೀವೋ, ಬಿಡಬೇಕಾದ್ರೂ ಕೂಡ ಅಷ್ಟೇ ಖುಷಿಯಿಂದ ಮಾಡಬೇಕಾಗುತ್ತೆ. ಹಾಗೆ ಇವಾಗ ಗೌರಮ್ಮ ಮತ್ತು ಗಂಗಮ್ಮ ಮಾಡಿದ್ರಲ್ಲ, ಅದನ್ನೆಲ್ಲ ತೊಗೊಂಡು ನೀರಲ್ಲಿ ಹೋಗಿ ಬಿಡ್ತಾ ಇದ್ದಾರೆ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಅಂದರೆ ಇವ್ರು ಬೆಳಗ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದು. ನಮ್ಮೂರಿಂದ ಬೋರಂಕಡಿವೆ ಡ್ಯಾಮಿಂದಾನೇ ಆಲ್ಮೋಸ್ಟ್ ಏನೋ ಕುಣಿದಿದ್ದಾರೆ ಅಂತ ಹೇಳ್ತಾಯಿದ್ರು. ತುಂಬ ಜನ ಕುಣಿದಿದ್ದಾರೆ ಅಂತ ಹೇಳ್ತಾಯಿದ್ರು. ಇವತ್ತು ಅವ್ರಿಗೆಲ್ಲ ಕಾಲು ನೋವಂತೂ ಖಂಡಿತವಾಗಿ ಇದ್ದೇ ಇರುತ್ತೆ ಅಂತ ಹೇಳ್ತಾಯಿದ್ರು. ನೋಡಿ ಲಾಸ್ಟಿಗೆ ಈ ಥರ ತೊಗೊಂಡೋಗಿ ಗಣಪತಿನ ವಿಸರ್ಜನೆ ಮಾಡಿದ್ದಾರೆ. ಅಂದರೆ ಸ್ವಲ್ಪ ದೊಡ್ಡ ಗಣಪತಿ ಇತ್ತಲ್ಲ, ಹಾಗಾಗಿ ಒಬ್ಬರು ಇಬ್ಬರು ಕೈಯಲ್ಲಿ ಆಗಲ್ಲ, ಒಂದು 10-15 ಜನ ಇದ್ದರೆ ಸಾಕು. ಅಂದರೆ ಲಾಸ್ಟಿಗೆ ಬಿಡೋ ಟೈಮಲ್ಲಿ ಬೀಳ್ಸೋದಾಗಿರಲಿ ಆ ಥರ ಎಲ್ಲ ಮಾಡಬಾರ್ದು. ಅದಕ್ಕಾಗಿ ಸ್ವಲ್ಪ ಜಾಸ್ತಿ ಜನನೇ ಹೋಗಿ ಇವಾಗ ಗಣಪತಿನಲ್ಲಿ ವಿಸರ್ಜನೆ ಮಾಡ್ತಾ ಇದ್ದಾರೆ. ನೋಡಿ ಆಗಲೇ ಆಲ್ರೆಡಿ ಮಳೆ ಬರೋ ಥರ ಆಗಿದೆ. ಅಂದರೆ ಚಿಕ್ಕನಾಗ್ನಲ್ಲಿ ಆಲ್ರೆಡಿ ಮಳೆ ಬರ್ತಾ ಇತ್ತು ನಾನು ಬರಬೇಕಾದ್ರೆ, ಆದರೆ ಈ ಕಡೆ ನಮ್ಮ ಸೈಡು ಸ್ವಲ್ಪ ಮಳೆ ಬಂದಿರಲಿಲ್ಲ. ನೋಡಿ ಇವಾಗ ಗಣಪತಿ ವಿಸರ್ಜನೆ ಕೂಡ ಮುಗೀತು. ಹಾಗೆ ಇವತ್ತಿನ ವಿಡಿಯೋ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ದೀರಾ, ಅಂದರೆ ಪದೇ ಪದೇ ಅದನ್ನೇ ಹೇಳ್ತಾ ಇದ್ದೀರಾ ಅಂದ್ಕೊಬಿಡಿ. ಅಂದರೆ ಹಾಗೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಹಾಗಾಗಿ ಪದೇ ಪದೇ ಹೇಳ್ತಾ ಇದ್ದೀನಿ. ಹಾಗೆ ನೋಡಿ ಇವಾಗ ಗಣಪತಿ ಎಲ್ಲ ವಿಸರ್ಜನೆ ಮಾಡಿಕೊಂಡು ಟ್ಯಾಕ್ಟ್ರಿ, ಟೆಂಪೋ ಅದನ್ನೆಲ್ಲ ತೊಗೊಂಬಂದಿದ್ರಲ್ಲ, ಅದರಲ್ಲಿ ಇವಾಗ ಹೋಗೋಕ್ಕೆ ಅಂತ ರೆಡಿಯಾಗಿ ಅವರು ಕೂಡ ಬರ್ತಾ ಇದ್ದಾರೆ. ಹಾಗೆ ಇವತ್ತಿನ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.